ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇದೊಂದು ಬಿಗ್ ರಿಲ್ಯಾಕ್ಸ್ ಅಂತ ಹೇಳ್ಕೋಬಹುದು. ಆಪ್ಷನ್ ಎಂಟ್ರಿಯಲ್ಲಿ ಈಗ KE ಕಡೆಯಿಂದ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಅಂತದ್ದು ವಿದ್ಯಾರ್ಥಿಗಳಿಗೆ. ನಿಮ್ಗೆ ಇದೊಂದು ಬಿಗ್ ರಿಲ್ಯಾಕ್ಸೇಷನ್ ಅಂತ ಹೇಳ್ಕೋಬಹುದು. ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲ ಒಂದು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಸ್ಮಾಲ್ ರಿಕ್ವೆಸ್ಟ್, ಯಾರಾದ್ರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದ್ರೂ ನೀವು ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಈಗ ಆಪ್ಷನ್ ಎಂಟ್ರಿ ಸಡನ್ ಆಗಿ ಬಿಟ್ರು, ಅದರಿಂದ ವಿದ್ಯಾರ್ಥಿಗಳು ಎಷ್ಟು ದಿನ ಆಪ್ಷನ್ ಎಂಟ್ರಿ ಇರುತ್ತೋ ಏನು ಅನ್ನುವಂತಹ ಒಂದು ಗೊಂದಲ ಆದ್ರೆ ಇತ್ತು. ಯಾವಾಗ ರಿಸಲ್ಟ್ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಮೊದಲೇ ಏನು ಇಂಟಿಮೇಟ್ ಮಾಡ್ದೇನೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಆದ್ರೆ ಇತ್ತು. ಈಗ ಇವೆಲ್ಲದಕ್ಕೂ ಒಂದು ಬಿಗ್ ರಿಲ್ಯಾಕ್ಸ್ ಆದ್ರೆ ಕೊಟ್ಟಿದ್ದಾರೆ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ 7 ದಿನ ಟೈಮ್ ಆದ್ರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಈಗ ಲಾಸ್ಟ್ ಇಯರ್ ಎಲ್ಲ ಏನಾಗಿತ್ತು ಅಂದ್ರೆ ಬರೀ 3 ರಿಂದ 4 ದಿನ ಟೈಮ್ ಇರ್ತಿತ್ತು. ಈಗ ನಿಮ್ಗೆ ಸಡನ್ ಆಗಿ ಒಂದು ಶಾಕ್ ಕೊಟ್ಟಿರುವಂತಹ ಕಾರಣದಿಂದ ಇದೊಂದು ಬಿಗ್ ರಿಲ್ಯಾಕ್ಸೇಷನ್ ವಿದ್ಯಾರ್ಥಿಗಳಿಗೆ. ನಿಮ್ಗೆ 7 ದಿನ ಟೈಮ್ ಇರುತ್ತೆ. ನಿಮ್ಗೆ ಇಷ್ಟ ಬಂದಂಗೆ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. 7 ದಿನ ಟೈಮ್ ಇದೆ. ಆರಾಮಾಗಿ ಕೂತ್ಕೊಂಡು ಟಾಪ್ ಕಾಲೇಜಸ್ ಎಲ್ಲ ಆಡ್ ಮಾಡ್ಕೊಂಡು ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ನೀವು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಒಂದು 3 ದಿನ ಆದ್ಮೇಲೆ ಕೊಡ್ತಾರಂತೆ. ಆಪ್ಷನ್ ಎಂಟ್ರಿ ಮುಗಿದ್ಮೇಲೆ ಈಗ 1 ವಾರ ಟೈಮ್ ಕೊಟ್ಟಿದಾರಲ್ಲ, ಆ 1 ವಾರ ಆದ್ಮೇಲೆ ಮತ್ತೆ 3 ದಿನ ಟೈಮ್ ಇರುತ್ತೆ. ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಅದಂದ್ರೆ ಡಮ್ಮಿ ರಿಸಲ್ಟ್ ಒಂದು ಬರುತ್ತೆ. ಆ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಮತ್ತೆ 3 ದಿನ ಟೈಮ್ ಕೊಡ್ತಾರೆ. ಮತ್ತೆ ನೀವೇನಾದ್ರೂ ಕಾಲೇಜಸ್ ಅನ್ನ ಮೇಲೆ ಕೆಳಗಡೆ ಏನಾದ್ರೂ ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಮತ್ತೆ ಹೊಸದಾಗಿ ಕಾಲೇಜಸ್ ಆಡ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು. ಯಾಕಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನಾದ್ರೂ ನಿಮ್ಗೆ ಸೀಟ್ ಸಿಕ್ಕಿಲ್ಲ, ಕಾಲೇಜ್ ಅಲಾಟ್ ಆಗ್ತಿಲ್ಲ, ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಗೊತ್ತಾಗೋಗುತ್ತೆ ನಿಮ್ಗೆ ಕಾಲೇಜ್ ಸಿಕ್ತಿದೆಯಾ ಇಲ್ಲ ಅನ್ನುವಂಥದ್ದು. ಓಕೆನಾ? ಡಮ್ಮಿ ರಿಸಲ್ಟ್ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿರುತ್ತಲ್ಲ, ಅದೇ ಸೀಟೇ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದಿಲ್ಲ. ಓಕೆನಾ? ಮತ್ತೆ ಈಗ ಮೊದಲೇ ಹೇಳ್ಬಿಡ್ತಿದೀನಿ, ನಿಮ್ಗೆ ಅದೇ ರೀತಿ ಸಿಗುತ್ತಂತ ಇಲ್ಲ. ಅಂದ್ರೆ ಅದು ಜಸ್ಟ್ ಫಾರ್ ರೆಫರೆನ್ಸ್ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್. ಮತ್ತೆ ನಿಮ್ಗೆ ಒಂದು 3 ದಿನಕ್ಕೆ ಏನಾಗುತ್ತೆ ಅಂದ್ರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಕೊಡ್ತಾರೆ ಸ್ನೇಹಿತರೆ. ನೋಡಿ, ಮತ್ತೆ ಇದೊಂದು ಬಿಗ್ ರಿಲ್ಯಾಕ್ಸೇಷನ್. 1 ವಾರ ಟೈಮ್ ಇದೆ. ಆರಾಮಾಗಿ ಕೂತ್ಕೊಂಡು ಯಾವ ಕಾಲೇಜ್ ಬೇಕು, ಯಾವ ಟಾಪ್ ಕಾಲೇಜು, ಯಾವ ಕಾಲೇಜಲ್ಲಿ ಚೆನ್ನಾಗಿ ಪ್ಲೇಸ್ಮೆಂಟ್ ಇದಾವೆ ಎಲ್ಲ ನೋಡ್ಕೊಂಡು ಕೂತ್ಕೊಂಡು ಯೋಚನೆ ಮಾಡಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ. ಸುಮ್ನೆ ಯಾವ್ದೋ ಒಂದು ಕಾಲೇಜ್ ಆಪ್ಷನ್ ಹಾಕ್ಬಿಡೋದು, ಆ ರೀತಿ ಎಲ್ಲ ಮಾಡ್ಬಿಡಿ. ಕಾಲೇಜಸ್ ಬಗ್ಗೆ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಈಗ ಆಪ್ಷನ್ ಎಂಟ್ರಿ ಮಾಡಕ್ ನಿಮ್ಗೇನು ಸಮಸ್ಯೆ ಇಲ್ಲ. ಓಕೆನಾ? KE ಕಡೆಯಿಂದಾನೇ ಈಗ ಲೈಸೆನ್ಸ್ ಬಂದ್ಬಿಟ್ಟಿದೆ. ಆಪ್ಷನ್ ಎಂಟ್ರಿ ಮಾಡಿ. ಎಲ್ಲ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ, ಫೀ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಎಲ್ಲ ಪ್ರೋಸೆಸ್ ಎಲ್ಲ ಮುಗ್ದಿದೆ. ಏನ್ ಮಾಡಿದ್ರೆ ಅಂದ್ರೆ ರಿವರ್ಸ್ ಆಗಿ ಮಾಡಿದ್ದಾರೆ ಅಷ್ಟೇ. ಮೊದಲು ಅವೆಲ್ಲ ಬಿಟ್ಟು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕಿತ್ತು. ಮೊದಲು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿ ಮತ್ತೆ ಇವೆಲ್ಲ ಮಾಡಿದ್ದಾರೆ ಪ್ರೋಸೆಸ್. ಇರ್ಲಿ, ಓಕೆ, ಎಲ್ಲ ಒಳ್ಳೇದಕ್ಕೆನೆ. ಈಗ 7 ದಿನ ಟೈಮ್ ಇದೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಕಾಲೇಜಸ್ ರಿಲೇಟೆಡ್, ಏನಾದ್ರು ನಿಮ್ಗೆ ಡೌಟ್ಸ್ ಏನಾದ್ರು ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಮಾಡ್ಕೊಡ್ತೀನಿ.